ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಟೆರೆಸ್ ಗಾರ್ಡನಲ್ಲಿ ನೋಡಿ ಎಲ್ಲ ಗಿಡದಲ್ಲೂ ಸುಂದರವಾದಂಥ ಹೂಗಳನ್ನು ನೋಡ್ಬೋದು. ಬಣ್ಣ ಬಣ್ಣದ ಹೂಗಳಿಂದ ತುಂಬಿಕೊಂಡಿದೆ. ಸೇವಂತಿಗೆ ಗಿಡದಲ್ಲಂತೂ ಎಲೆಗಳೇ ಕಾಣದಷ್ಟು ಹೂಗಳಿಂದ ತುಂಬಿಕೊಂಡಿದೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಗಾರ್ಡನಲ್ಲಿ ಸ್ವಲ್ಪ ಸಮಯ ಕಳೆದ್ರೂ ಕೂಡ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗತ್ತೆ. ಈಗ ನೀವು ನೋಡ್ತಾ ಇರುವಂಥ ಈ ಗಾರ್ಡನ್ನು ಗಾಯತ್ರಿ ಹಾಬೀಸ್ ಕುಟುಂಬದವರಾದಂಥ ಪುಷ್ಪಾ ವಿಜಯ್ ಕುಮಾರ್ ಅವರು ಅಕ್ಕಿ ಆಲೂರಿಂದ ಕಳಿಸ್ಕೊಟ್ಟಂಥ ವಿಡಿಯೋ ಇದು. ಅವರು ಟೀಚರ್ ಆಗಿದ್ದರೂ ಕೂಡ ಗಾರ್ಡನಲ್ಲೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ. ಮನೆ ಕೆಲಸದ ಜೊತೆಗೆ ಇದನ್ನು ಕೂಡ ಇಷ್ಟು ಪ್ರೀತಿಯಿಂದ ಮಾಡ್ತಾರೆ. ಅವರು ಹೇಳ್ತಾ ಇದ್ರು, ನನಗೆ ಗಿಡಗಳಂದರೆ ತುಂಬಾ ಇಷ್ಟ, ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ನೋಡ್ಕೋತೀನಿ ಅಂತೇಳಿ. ತುಂಬಾ ಸೇವಂತಿಗೆ ಹೂಗಳಿಂದ ತುಂಬಿಕೊಂಡಿತ್ತು ಅಂತ ಹೇಳ್ತಾ ಇದ್ರು. ಅವರು ಯಾವ ರೀತಿ ಕೇರ್ ಮಾಡ್ತಾರೆ ಅನ್ನೋದನ್ನು ನಾವು ಅವರಿಂದನೇ ಇವಾಗ ತಿಳ್ಕೊಳ್ಳೋಣ. ಹಾಗೆಯೇ ನೋಡಿ, ವೇಸ್ಟ್ ಚೀಲಗಳಲ್ಲಿ, ವೇಸ್ಟ್ ಬಕೆಟ್ಗಳೆಲ್ಲ ಅವರು ಗಿಡಗಳನ್ನ ಬೆಳೆಸಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಸುಂದರವಾದ ಗಾರ್ಡನನ್ನು ಮಾಡ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗಾಯತ್ರಿ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಅವ್ರ ಮೂಲಕ ನಾನು ನಿಮ್ಮನ್ನೆಲ್ಲ ತಲುಪಲಿಕ್ಕಾಯಿತು. ಇವತ್ತು ನಾನು ಸೇವಂತಿಗೆ ಗಿಡಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತೇನೆ. ನನ್ನ ಗಿಡದಲ್ಲಿ ಸೇವಂತಿಗೆ ಹೂಗಳು ತುಂಬಾ ಅಂದರೆ KG ಗಟ್ಟಲೆ ಬಿಟ್ಟಿದ್ವು. ಈ ಸಲ ಈಗೆಲ್ಲ ಒಣಗಿದ್ದಾವೆ. ಅವನ್ನ ಕಟ್ ಮಾಡಿದ್ದೀನಿ ಮತ್ತು ಅದ್ರ ಚಿತ್ರಗಳನ್ನು ನಾನು ಮೇಡಮ್ ಅವ್ರಿಗೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ಭಾಳಷ್ಟು ವೆರೈಟಿ ಸೇವಂತಿಗೆಗಳು, ಸುಮಾರು ಒಂದು 14 ವೆರೈಟಿ ಸೇವಂತಿಗೆಗಳನ್ನು ಹಚ್ಚಿದ್ದೀನಿ ನಾನು. ಹೆಚ್ಚಿಗೆ ಕೇರ್ ಅಂದರೆ ಇಲ್ಲಿ ನೋಡ್ರಿ, ನಾನು ಹಿಂಗೆ ಚಿಪ್ಪೆ ಇರ್ತದಲ್ಲ, ಹಣ್ಣು ತಿಂದಿದ್ದ ಚಿಪ್ಪೆ, ಬಾಳೆಹಣ್ಣು, ಕಿತ್ತಳೆಹಣ್ಣಿನ ಚಿಪ್ಪೆ, ಇವನ್ನೆಲ್ಲ ಮಿಕ್ಸಿ ಮಾಡಿ ಹಾಕ್ತೀನಿ. ಮತ್ತು ಈ ರೀತಿ ಬಾಳೆಹಣ್ಣಿನ ಚಿಪ್ಪೆ ಇದ್ರೆ ನೆನೆಸಿ ಅದ್ರ ನೀರು ನಾನು ಹಾಕ್ತೀನಿ. ಆಮೇಲೆ ಮಜ್ಜಿಗೆ ಇರ್ತದಲ್ಲ, ಮಜ್ಜಿಗೆ ನೀರು, ಅಕ್ಕಿ ತೊಳೆದಿದ್ದ ನೀರು, ಮೊಟ್ಟೆ ಸಿಪ್ಪೆ ಪೌಡ್ರು ಇವನ್ನೂ ಹಾಕ್ತೀನಿ. ಆಮೇಲೆ ಈ ಕ್ಯಾಲ್ಸಿಯಂ ಗುಳಿಗೆ ಇರ್ತೈತಲ್ರಿ, ಕ್ಯಾಲ್ಸಿಯಂ ಗುಳಿಗಿನ ಡೇಟ್ ಎಕ್ಸ್ಪೈರಿ ಆಗಿದ್ದು ಇವನ್ನು ಕೂಡ ಹಾಕ್ತೀನಿ. ಅಂದರೆ ಇವನ್ನೇನು ಡೈಲಿ ಹಾಕಬೇಕು, ವಾರಕ್ಕೊಮ್ಮೆ ಹಾಕ್ಬೇಕಂತ ಇಲ್ಲ, ಒಂದು ತಿಂಗಳಿಗೊಮ್ಮೆ ನೀವು ಹಾಕಿದರೆ ಸಾಕು. ಮತ್ತು ಮಣ್ಣು ಮಿಕ್ಸ್ ಮಾಡುವಾಗ ನಾನು ಏನು ಮಾಡ್ತೀನಂದರೆ, ಈ ಕುರಿ ಗೊಬ್ಬರ, ಆಮೇಲೆ ಉಸುಕು ಇವು, ಆಮೇಲೆ ಮಣ್ಣು, ಕೊನೆ ಕೊಬ್ಬಟ್ಟು ಇವನ್ನೆಲ್ಲ ಹಾಕೋದ್ರಿಂದ ಮಣ್ಣು ಭಾಳ ಸಡಿಲವಾಗಿ ಚೆನ್ನಾಗಿ ಹೂ ಬಿಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನೋಡಿರಿ, ಇಲ್ಲಿ KG ಗಟ್ಟಲೆ ಹೂ ಬಿಟ್ಟಿತ್ತು ಈ ಸಲ. ಮತ್ತು ಅಲ್ಲೂ ಸುಮಾರು ಹೂ ಬಿಟ್ಟಿತ್ತು. ಅವನ್ನೆಲ್ಲ ಕಟ್ ಮಾಡಿದ್ದೀನಿ ನಾನೀಗ. ಈಗ ಮತ್ತೆ ಬೇಸಿಗೆ ಬಂತಂದರೆ ಇವೆಲ್ಲ ಒಣಗೋಗ್ತವೆ. ಆಮೇಲೆ ಸಸಿ ಆಗ್ತಾವೆ ಮಳೆಗಾಲಕ್ಕೆ. ಮತ್ತು ನಾನು ಪಾಟಿಂಗ್ ಮಾಡ್ಕೊತೀನಿ. ಧನ್ಯವಾದಗಳು. ಇವರ ಗಾರ್ಡನಲ್ಲಿ ಹ್ಯಾಂಗಿಂಗ್ ಪಾಟ್ಗಳನ್ನ ನೋಡ್ಬೋದು. ಹಾಗೆಯೇ ನಿತ್ಯ ಪುಷ್ಪ ಬಣ್ಣ ಬಣ್ಣ ನೋಡ್ಬೋದು. ಇಲ್ಲೊಂದು ಪಿಂಕ್ ಕಲರ್ ಇದೆ, ಇನ್ನೊಂದು ಡಾರ್ಕ್, ಇನ್ನೊಂದು ವೈಟು, ಹಾಗೆ ನೋಡಿ ಇಲ್ಲಿ ಗುಲಾಬಿ, ಹಾಗೆ ಸೇವಂತಿಗೆಯಲ್ಲಿ ತುಂಬ ಕಲರ್ ಇತ್ತು ಅಂತ ಹೇಳ್ತಾ ಇದ್ರು ಅವರು. 14 ಕಲರ್ ಏನೋ ಹಾಕಿದ್ರಂತೆ. ಹಾಗೆ ದಾಸವಾಳ, ಇಲ್ಲೂ ಕೂಡ ನೋಡಿ ಎಷ್ಟು ಸುಂದರವಾಗಿ ಸೇವಂತಿಗೆ ಆಗಿದೆ. ಆಮೇಲೆ ಕ್ರಿಸ್ಮಸ್ ಟ್ರೀ ಇದೆ, ಅದನ್ನು ಕೂಡ ಟೆರೆಸ್ ಮೇಲೆ ಬೆಳೆಸಿದ್ದಾರೆ. ಈ ಸೇವಂತಿಗೆ ಗಿಡದಲ್ಲೂ ಇಷ್ಟೊಂದು ಹೂಗಳಿಂದ ತುಂಬಿಕೊಂಡಿದೆ ನೋಡ್ಬೋದು. ಹಾಗೆಯೇ ಇಲ್ಲೆಲ್ಲ ನೋಡಿ ಸೇವಂತಿಗೆ ಆಗಿದೆ. 14 ರೀತಿಯ ಸೇವಂತಿಗೆ ಗಿಡ ಹಾಕಿದ್ರಂತೆ. ನಂತರ ಅಲ್ಲಿ ಗುಲಾಬಿ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ. ಹಾಗೆ ಇಲ್ಲೂ ಇನ್ನೊಂದು ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡಿ ಬಿಳಿ ಕಲರ್ದ ಗುಲಾಬಿ ಹೂ ಇದೆ. ಡಿಫ್ರೆಂಟ್ ಟೈಪ್ ಹೂಗಳನ್ನು ನೋಡ್ಬೋದು. ಬಣ್ಣ ಬಣ್ಣದ ಹೂಗಳಿಂದ ತುಂಬಿಕೊಂಡಿದೆ. ತುಂಬಾ ಖುಷಿ ಆಗುತ್ತೆ. ಕೇಳಿದ್ರಲ್ವ ಅವರು ಯಾವ ರೀತಿ ಕೇರ್ ಮಾಡ್ತಾರೆ ಅವ್ರ ಗಿಡನ ಅಂತೇಳಿ, ಇಷ್ಟೊಂದು ಹೂಗಳಿಂದ ತುಂಬಿಕೊಳ್ಳೋದಕ್ಕೆ. ಟೆರೆಸ್ ಮೇಲೂ ಕೂಡ ಇರುವಷ್ಟೇ ಜಾಗದಲ್ಲಿ ನಾವು ಸುಂದರವಾಗಿ ಗಾರ್ಡನನ್ನು ರೆಡಿ ಮಾಡ್ಕೋಬೋದು. ಜಾಸ್ತಿ ಜಾಗ ಬೇಕಂತಿಲ್ಲ ಗಿಡ ಬೆಳೆಸೋದಕ್ಕೆ. ಮನಸ್ಸಿದ್ರೆ ಸಾಕು. ಮನಸ್ಸೊಂದಿದ್ದರೆ ಮಾರ್ಗ ಇದ್ದೇ ಇದೆ. ನೋಡಿ, ಬೇಡದಿರುವಂಥ ಚೀಲಗಳಿರ್ಬೋದು, ಟೈರ್ ಇರ್ಬೋದು, ಅದಕ್ಕೆ ನಾವು ಪಾಟಿಗೆ ಅಂತಲೇ ಹಣ ಇನ್ವೆಸ್ಟ್ ಮಾಡಬೇಕಂತಿಲ್ಲ. ಹಾಗೆ ಮಣ್ಣು ಕೂಡ ಜಾಸ್ತಿ ಬೇಕಂತಿಲ್ಲ. ಕಡಿಮೆ ಮಣ್ಣನ್ನು ಬಳಸಿನೇ ನಾವು ಗಿಡನ ಬೆಳೆಸ್ಕೋಬೋದು. ನಾನಂತೂ ತುಂಬ ಕಡಿಮೆ ಮಣ್ಣನ್ನು ಬಳಸಿಬಿಟ್ಟು ಗಿಡಗಳನ್ನು ಬೆಳೆಸ್ಕೋತೀನಿ. ಇವರು ಕೂಡ ಅದೇ ಥರ ಮಾಡ್ತೆ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ವೇಟ್ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಮಣ್ಣು ಹಾಕಿದಾಗ.
ಅದಕ್ಕೆ ಕಡಿಮೆ ಮಣ್ಣನ್ನೇ ಹಾಕ್ತೀನಿ ಅಂತ ಹೇಳ್ತಾಯಿದ್ರು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.